ಅತ್ಯಂತ ಕೊಳಕು ಕಲ್ಮಶವಾದ ನೀರನ್ನು ಜಲಮಂಡಳಿ ಕೊಟ್ಟಿದೆ, ಗೃಹ ಉಪಯೋಗಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಮಳೆ ಕಾರಣ ಹೇಳ್ತಾರೆ, ಮಳೆ ಕಾರಣ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮಳೆಯ ನೀರೇನು ನದಿಯಿಂದ ಸೀದಾ ಶುದ್ಧೀಕರಣ ಘಟಕಕ್ಕೆ ಬಂದು ಬೀಳೋದಿಲ್ಲ, ಪರಿಷ್ಕರಣೆ ಆಗೇ ನೀರು ಸಪ್ಲೈ ಮಾಡ್ತಕ್ಕಂಥದ್ದು. ಅದು ಮಳೆ ಬಂದಿರಲಿ ಪಂಪ್ ಮಾಡ್ತಕ್ಕಂಥದ್ದು ಅಷ್ಟೇ, ಮಳೆ ಬರ್ದಿದ್ರು ಪಂಪ್ ಮಾಡೋದಷ್ಟೇ. ಇಲ್ಲಿ ವೈಫಲ್ಯ ಇರೋದು ಶುದ್ಧೀಕರಣ ಘಟಕದ ನಿರ್ವಹಣೆಯಲ್ಲಿ, ವೈಫಲ್ಯ ಇರೋದು ಸಾಮರ್ಥ್ಯದಲ್ಲಿ. ಸಾಮರ್ಥ್ಯ ಇವತ್ತು ತುಂಬ ಕಡಿಮೆ ಇದೆ ಶಿವಮೊಗ್ಗದ ಶುದ್ಧೀಕರಣ ಘಟಕ, ಮಂಡಳಿಯ ಶುದ್ಧೀಕರಣ ಘಟಕಕ್ಕೆ. ಸರ್ಕಾರಕ್ಕೆ ಕೇಳ್ಕೊಂಡಿದ್ದೀವಿ, ನಮಗೆ ಈಗ ಇದು 50 ಬ್ರಿಟಿಷ್ ಕಾಲದ ನೀರು ಶುದ್ಧೀಕರಣ ಘಟಕ, ಅಲ್ಲಿ ವಿಧಾನ ವೈಜ್ಞಾನಿಕವಾಗಿಲ್ಲ, ಇವತ್ತಿಗೆ ಸರಿಯಾಗಿ ಸಾಮರ್ಥ್ಯಕ್ಕೆ ಕೊಡ್ತಕ್ಕಂಥ ಸಾಮರ್ಥ್ಯ ಇಲ್ಲ ಅದಕ್ಕೆ. ಹಾಗಾಗಿ ಹೊಸ ಶುದ್ಧೀಕರಣ ಘಟಕ ಬೇಕು ಶಿವಮೊಗ್ಗಕ್ಕೆ. ಸರ್ಕಾರ ಒಂದು ಬಿಡಿಗಾಸು ಕೊಟ್ಟಿಲ್ಲ. ಇದು ನಮಗೆ ತುಂಬ ನೋವಿದೆ. ನಮಗೆ ಈ ನೋವನ್ನು ಪ್ರತಿಭಟನೆ ಮಾಡ್ತಾ ಈ ಕಾರಣಗಳಿಗೆ ಇವತ್ತು ನಾವು ಕೊಳಕು ನೀರನ್ನು ಕುಡಿತಾ ಇದ್ದೀವಿ, ಕಲ್ಮಶವಾದ ನೀರನ್ನು ಕುಡಿತಾ ಇದ್ದೀವಿ. ಇದಕ್ಕೆ ನಮ್ಮ ತೀವ್ರವಾದ ಪ್ರತಿಭಟನೆಯ ಎಚ್ಚರಿಕೆಯನ್ನು ಇವತ್ತು ಕೊಡ್ತಾ ಇದ್ದೀವಿ. ಇದು ದೊಡ್ಡ ಹೋರಾಟ ಆಗುತ್ತೆ. ಸರ್ಕಾರ ಜಿಲ್ಲಾಡಳಿತ ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ದಿವಸಗಳಲ್ಲಿ ದೊಡ್ಡ ಹೋರಾಟ ಆಗುತ್ತೆ. ಇದನ್ನು ನಾವು ಯಾವುದೇ ಕಾರಣಕ್ಕೆ ಒಪ್ಪೋದಿಲ್ಲ. ನಾವು ತೆರಿಗೆ ಕಟ್ತೀವಿ, ನಮಗೆ ಒಳ್ಳೆ ಗುಣಮಟ್ಟದ ನೀರು ಕೊಡಿ. ಇನ್ನೊಂದು ಸ್ವಲ್ಪ 100 ರೂಪಾಯಿ ಬೇಕು, ಜಾಸ್ತಿ ತೊಗೊಳ್ಳಿ, ಒಳ್ಳೆ ನೀರು ಕೊಡಿ. ಇದು ನಮ್ಮ ಒತ್ತಾಯ. ನಮಗೆ ಗುಣಮಟ್ಟದ ನೀರು ಬೇಕು. ಶುದ್ಧೀಕರಣ ಘಟಕ ಇವತ್ತು ಸಾಮರ್ಥ್ಯ ಬದಲಾವಣೆ ಆಗಬೇಕು. ದೊಡ್ಡ ಸಾಮರ್ಥ್ಯದ ಘಟಕ ಬರಬೇಕಾಗಿದೆ ಶಿವಮೊಗ್ಗಕ್ಕೆ. ಸರ್ಕಾರ ಸಮರೋಪಾದಿಯಲ್ಲಿ ಇದಕ್ಕೆ ಕೆಲಸ ಮಾಡಬೇಕಾಗಿದೆ. ಇವತ್ತು ಜಿಲ್ಲಾಡಳಿತ ಇದಕ್ಕೆ ಮನಸ್ಸು ಮಾಡಬೇಕಾಗಿದೆ. ಈ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಶಿವಮೊಗ್ಗ ನಾಗರಿಕ ದರ್ಶನ ವೇದಿಕೆ ಮತ್ತು ನಾಗರಿಕರ ಪರವಾಗಿ ವಸಂತ್ ಕುಮಾರ್. ಕಲುಷಿತ ನೀರು ಮಾತಾ ಕಿ, ಭಾರತ್ ಮಾತಾ ಕಿ. ಶುದ್ಧ ನೀರು ಬೇಕು, ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ, ಶುದ್ಧ ನೀರು. ಕೆಆರ್ ವಾಟರ್ ವರ್ಕ್ಸ್ ಮಂಡಳಿಯ ಅಧಿಕಾರಿಗಳಿಗೆ, ಅವ್ಯವಸ್ಥೆಗೆ ಒಳಗಾಗಿರುವ ಕೆಆರ್ ವಾಟರ್ ವರ್ಕ್ಸ್ ಅಧಿಕಾರಿ ವರ್ಗದವರಿಗೆ, ನೀರು ಕಲುಷಿತ ನೀರು ವರ್ಗದವರಿಗೆ, ಬೇಜವಾಬ್ದಾರಿಯಿಂದ ವರ್ತಿಸುತ್ತಿರುವ ಆಡಳಿತ ವ್ಯವಸ್ಥೆ, ನೀರು ಶುದ್ಧ ನೀರು ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬೇಜವಾಬ್ದಾರಿ ಅಧಿಕಾರಿ ವರ್ಗದವರಿಗೆ